ಎಲ್ಲರೂ 9th ಸ್ಟೂಡೆಂಟ್ ಅದ್ರಿ? 14 ವಯಸ್ಸಿನ 15 ವಯಸ್ಸಿನ ಮಧ್ಯೆ ಯಾರಾದ್ರಿ? ಇವೆಲ್ಲರೂ ಸಿಗ್ತೀರಿ ನಮಗ. HPV ವೈರಸ್ ಅಂತಂದ್ರೆ ಏನು? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ನಾವು. ಆ ವೈರಸ್ ಡಾಕ್ಟರ್ ಹೇಳಿದ್ರಲ್ಲ, ಈಗ ನಮ್ಮ ಮೆಡಿಕಲ್ ಆಫೀಸರ್ ಇವರು ಡಾಕ್ಟರ್ ಟರ್ಮ್ ಒಳಗೆ ಹೇಳಿದ್ರು. ನಾನು ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಏನ್ ಮಾಡ್ತೀವಿ? ಡಾಕ್ಟರ್ ಹೇಳಿದ್ರೆ ಗರ್ಭಕಂಠದ ಕ್ಯಾನ್ಸರ್ ತಗೊಂಡ್ಬರ್ತೇವೆ. ಇಲ್ಲಿ ಬಂದಿರೋರು ಯಾರು ಖಾಸಗಿ ಆಸ್ಪತ್ರೆ ವೈದ್ಯರಿಲ್ಲ. ಯಾರು ನೀವು ಕರ್ಕೊಂಡು ಹೋಗಿ ಇಂತಿಷ್ಟು ಫೀಸ್ ಕೊಡ್ರಿ ಅಂತ ಯಾರು ಕೇಳಾಕತ್ತಿಲ್ಲ. ಅಥವಾ ಇದನ್ನ ಪ್ರಮೋಷನ್ ಸಂಬಂಧ ಯಾವುದೋ ಒಂದು ಔಷಧಿಯನ್ನ ಪ್ರಮೋಷನ್ ಮಾಡಬೇಕು, ಇದನ್ನ ಯಾರು ತಿಳಿಸಿ ಹೇಳ್ಬೇಕಂತ ಏನಿಲ್ಲ. ಸರ್ಕಾರದಿಂದ ಇಡೀ ಭಾರತದಾದ್ಯಂತ 14ರಿಂದ 15 ವಯಸ್ಸಿನ ಮಧ್ಯೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಈ ಲಸಿಕೆಯನ್ನ ಅರ್ಥ ಆಗೋರು ಯಾರು ಬರ್ತಾರಲ್ಲ ಅವ್ರಿಗೆ ದವಾಖಾನೆಯಿಂದ ಕಳ್ಸಾಕತ್ತೀವಿ. ಯಾರಿಗೆ ಇದ್ರ ಬಗ್ಗೆ ಅರ್ಥ ಅವೇರ್ನೆಸ್ ಇರಂಗಿಲ್ಲ, ಜಾಗೃತಿ ಇರಂಗಿಲ್ಲಲ್ಲ, ನಾವೇ ಖುದ್ದಾಗಿ ಹೋಗಿ ಡಾಕ್ಟರ್ಗಳು ಮತ್ತು ಆಶಾ ಕಾರ್ಯಕರ್ತರು, CHO ಅವರು ಎಲ್ಲರೂ ಜವಾಬ್ದಾರಿ ತಗೊಂಡು ಅವ್ರ ತನಕನ ಹೋಗಿ ಜಾಗೃತಿ ಮೂಡಿಸಿ ಈ ಲಸಿಕೆಯನ್ನ ಹಾಕ್ಸಾಕತ್ತಾರ. ಯಾಕಂತಂದ್ರ ಬರ್ತಕ್ಕಂತ ನಮ್ಮ ಭವಿಷ್ಯದ ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ತಡೆಗಟ್ಟುವಾಗಿ ಏನ ಅದೊಂದು ಪರಿಹಾರದ ಕೆಲಸ ಮಾಡಕತ್ತಾರಲ್ಲ, ಬಂದ ಮೇಲೆ ನಾವು ಔಷಧಿಗಳನ್ನ ಮಾಡಬೇಕು. ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಗೊತ್ತಲ್ಲ, ಆ ಕಾರಣಕ್ಕೆ ಈ ಚುಚ್ಚು ಮತ್ತು ಅಂತ ಲಸಿಕೆಯನ್ನ ಈಗ ಪೋಲಿಯೋ ಬಂತ ನಮ್ಮ ಸುಮಾರು ವರ್ಷದಿಂದ, ಅವಾಗ ಅದ್ರ ಪೋಲಿಯೋ ಬಂದಾದ್ಮೇಲೆ ಬಹಳ